ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ಮಾಲ. ನಾನು ಸ್ವಲ್ಪ ನೀವೆಲ್ಲ ಹೇಗಿದ್ದೀರಾ? ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ 2 ಫಂಕ್ಷನ್ ಇತ್ತು. ಅದರಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಇನ್ನೊಂದು ಫಂಕ್ಷನ್ ಹೋಗೋಣ ಅಂತ ಹೇಳಿ ಬೇಲೂರಿಗೆ ಬಂದು ಬೇಲೂರಲ್ಲಿ ಲಗೇಜ್ ಎಲ್ಲ ತೊಗೊಂಡು ಮನೆ ಬರೋ ಹೊತ್ತಿಗೆ ಸಾಕಾಗೋಯಿತು. ಅದು ಬಂದಿದ ತಕ್ಷಣ ನಮ್ಮ ಅಕ್ಕ ರಂಗೋಲಿ ಬಿಡ್ಬಾ ಅಂತ ಹೇಳಿ ಕರ್ಕೊಂಬಂದು. ನೋಡ್ತಿರ್ಬೋದು ಎಷ್ಟು ಚಿಕ್ಕದಾಗಿ ರಂಗೋಲಿ ಬಿಟ್ಟಿದ್ದೀನಿ ಅಂತ. ಅದೇ ಥರನೇ ಇನ್ನೊಂದು ಟೈಲ್ಸಲ್ಲೆಲ್ಲ ಖಾಲಿ ಇತ್ತು ಅಂದ್ಬಿಟ್ಟು ಅಲ್ಲೊಂದು ರಂಗೋಲಿ ಬಿಡ್ತಾ ಇದ್ದೆ ಮನೆ ಮುಂದೆ ರಂಗೋಲಿ ಇದ್ದರೆ ಏನು ಹೊಸ ಮನೆ ಅಲ್ವಾ, ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆಲ್ಲ ರಂಗೋಲಿ ಬಿಟ್ಟು ಕಲರ್ಸ್ ಎಲ್ಲ ಹಾಕಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಮಾತ್ರ. ಏನಿಲ್ಲ, ಸಿಂಪಲಾಗಿ 9ರಿಂದ 5 ಇದು ಚುಕ್ಕಿ ಇಟ್ಟು ರಂಗೋಲಿ ಬಿಟ್ಟಿದ್ದೆ. ಅದಾಗಿದ ತಕ್ಷಣ ಮನೆ ಮುಂದೆ ಕಲಸ ಎಲ್ಲ ಇಟ್ಟು ಏನು ಪೂಜೆ ಎಲ್ಲ ಮಾಡಿದ್ರು. ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂತ. ಇದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮನೆ ಸಖತ್ ಚೆನ್ನಾಗಿತ್ತು. ಮತ್ತು ಮೆಟ್ಲಿಗೆ ಕಡೆ ಅದೆಲ್ಲ ಹುಡ್ಡಲ್ಲೇ ಮಾಡಿಸಿದ್ದಾರೆ. ಅದು ಟೀಕ್ ವುಡ್ ಅಂತ ಹೇಳಿ ಅದರಲ್ಲಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನಿಂಗ್ ಮಾಡಿಸಿದ್ದಾರೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಇನ್ನು ಹೊಸ ಮನೆ ಅಲ್ವಾ, ಸೊ ಹಾಗಾಗಿ ಎಲ್ಲ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಇನ್ನೂ ಇಂಟೀರಿಯರ್ ಡೆಕೋರೇಷನ್ ಎಲ್ಲ ನಡೀತಾ ಇದೆ. ಇನ್ನೂ ಮನೆ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಸೊ ಒಂದು ರೌಂಡ್ ಹಾಕ್ಕೊಳ್ಳೋಣ ಅಂತ ಹೇಳಿ ಬಂದು ಅಷ್ಟರಲ್ಲಿ ಕೆಳಗಡೆ ಪೂಜೆ ನಡೀತಾ ಇತ್ತು. ನೋಡ್ತಿದ್ದೀರಲ್ಲ, ಇದೇ ಥರನೇ ಪೂಜೆ ಮಾಡ್ತಾಯಿದ್ರು. ಸೊ ನಾವು ಅದಕ್ಕೆ ಅಟೆಂಡ್ ಆಗಲೇಬೇಕಿತ್ತು. ಸೊ ಮನೆ ಅಷ್ಟೊಂದು ವೀಡಿಯೋ ಮಾಡಲಿಲ್ಲ. ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಮುಂದೆ ಹೇಗಿದೆ ಮನೆಯೆಲ್ಲ. ಚೆನ್ನಾಗಿದೆ. ಡೂಪ್ಲೆಕ್ಸ್ ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಮ್ಮ ಅತ್ತೆ ಬಂದು ಟೀಚರು, ನಮ್ಮ ಮಾವ ಬಂದು ಲಾಯರು. ಸೊ ಚೆನ್ನಾಗಿ ಕಟ್ಟೇ ಇರ್ತಾರಲ್ವ, ನಿಮಗೆ ಗೊತ್ತಲ್ವ ಎಷ್ಟಿರುತ್ತೆ ಅಂತ. ಅದಾದಮೇಲೆ ಒಂದು ಕಡೆ ಪೂಜೆ ನಡೀತಾ ಇದೆ, ಇನ್ನೊಂದು ಕಡೆ ಊಟಕ್ಕೆಲ್ಲ ತಯಾರಿ ಮಾಡ್ಕೊತಾ ಇದ್ರು. ಭಟ್ರುಗಳಂತೂ ನೋಡ್ತಿರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಇದು ಹಳೆ ಮನೆ ಮುಂದೆನೇ ಏನು ಅಡುಗೆ ತಯಾರಿ ಎಲ್ಲ ನಡೀತಾ ಇತ್ತು. ಎಷ್ಟು ವೆರೈಟಿ ತಯಾರಿ ಎಲ್ಲ ಮಾಡ್ತಾಯಿದ್ರು ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ. ಊಟ ಎಲ್ಲ ನೈಟಿಗೆ ಇಲ್ಲಿ ರೆಡಿ ಮಾಡ್ತಾಯಿದ್ರು ಅಡುಗೆದು. ಸೊ ನಾನು ಅದೊಂದು ಪಿಕ್ ತೊಗೊಂಡೆ, ಚೆನ್ನಾಗಿದೆ ಅಂತ. ಇನ್ನೊಂದು ಕಡೆ ನಮ್ಮ ಅತ್ತೆ ನಾಯಿ ಸಾಕಿದ್ದಾರೆ ಮತ್ತು ಬಾತುಕೋಳಿಗಳು ಸಾಕಿದ್ರು. ತುಂಬ ಚೆನ್ನಾಗಿ ಮಾತ್ರ ಸಖತ್ತು. ಅದು ಎಷ್ಟು ನೀಟಾಗಿ ನೋಡ್ಕೊತಿದ್ದಾರೆ ಅಂದರೆ ಸಖತ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮತ್ತು ಇನ್ನೂ ಮನೆ ಜಾಸ್ತಿ ಕಟ್ಟಿರಲಿಲ್ಲ ಅಂದರೆ ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಆಗಬೇಕು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಗ್ಲಾಸ್ನೆಲ್ಲ ಫಿಟ್ ಮಾಡ್ತಾಯಿದ್ರು ಪ್ಯಾಸೇಜಿಗೆಲ್ಲ. ಮಕ್ಕಳನ್ನೆಲ್ಲ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ನೋಡ್ತಿರ್ಬೋದು, ನಾನು ಹಾಕಿರೋ ರಂಗೋಲಿ ಎಲ್ಲ ಹಳ್ಸೋಗಿದೆ, ಆ ರೇಂಜಿಗೆ ಓಡಾಡ್ಬಿಟ್ಟಿದ್ದಾರೆ. ನೋಡಿ, ಇವರೇ ನಮ್ಮ ಕ್ಯಾಮ್ರಾಮನ್ನು ಅನಿಲ್ ಅಂತ. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ನಿಮಗೂ ಏನಾದ್ರು ಇಷ್ಟ ಆಯಿತು ಅಂತಂದರೆ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಏಕೆಂದರೆ ಅವರೇ ನನಗೆ ಹೇಳ್ಕೊಡ್ತಾ ಇದ್ದಿದ್ದು. ನನ್ನ ಫ್ರೆಂಡ್ ಅವರು ಅನಿಲ್ ಅಂತ. ಅವರು ಬೇಲೂರಲ್ಲೇ ಇರೋದು. ಇದು ಬೇಲೂರಲ್ಲಿ ಹೊಸ ಮನೆ ಆಗ್ತಾಯಿರೋದು. ಸೊ ಅವರು ಬೇಲೂರಿಂದನೇ ಬಂದಿದ್ದರು ಹೊಸ ಮನೆಗೆ. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಹಾಗೆ ನಾನು ಇನ್ನೊಂದು ಸತಿ ಮನೆ ನೋಡೋಣ ಅಂತ ಹೇಳಿ ಬಂದೆ. ಇದು ನೋಡ್ತಿರ್ಬೋದು, ಇದು ದೇವ್ರ ಮನೆಯೂ ಸೇಮ್ ಮರದ ಪೀಸ್ಗಳಲ್ಲೇ ಡಿಸೈನ್ ಮಾಡಿಸಿ ಡೆಕೋರೇಷನ್ ಮಾಡಿಸಿದ್ದಾರೆ. ಮೇಲ್ಭಾಗದಲ್ಲಿ ಲಕ್ಷ್ಮಿ ಮತ್ತು ಗಣೇಶ ಗಣೇಶಂದು ಆನೆದೆಲ್ಲ ಫೋಟೋಸ್ ಎಲ್ಲ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಇಂಟೀರಿಯರ್ ಡೆಕೋರೇಷನ್ ಮಾಡಿಸ್ತಾ ಇದ್ದಾರೆ. ಇನ್ನೂ ಕ್ಲಿಯರ್ ಆಗಿಲ್ಲ, ಹಂಗೇ ಹೊಸ ಮನೆಗೆ ಸ್ಟಾರ್ಟ್ ಮಾಡ್ಕೊಂಡು ಹೊಸ ಮನೆಗೆ ಬಂದಿದ್ದಾರೆ. ಇದು ಅಡುಗೆ ಮನೆ. ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲೆಲ್ಲ ಹುಡ್ಡಲ್ಲೇ ಮಾಡಿಸಿರೋದು. ಪ್ರತಿಯೊಂದು ಹುಡ್ಡಲ್ಲೇ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅವರು. ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಇದು ಅಡುಗೆ ಮನೆ. ಡೋರ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಪ್ಯಾಸೇಜ್ ಖಾಲಿ ಬಿಟ್ಕೊಂಡಿದ್ರು. ಅಲ್ಲಿ ಏನಿದೆ ಅಂತ ನೋಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಇನ್ನೊಂದು ರೂಮ್ ಇತ್ತು. ಆ ರೂಮ್ನ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ವಿತ್ ಅಟ್ಯಾಚ್ ಬಾತ್ರೂಮ್ ಮಾಡಿಸ್ಕೊಂಡಿದ್ದಾರೆ. ಬಾತ್ರೂಮ್ ಒಂದು ಬೆಡ್ರೂಮ್ ಇದೆಯೇನೋ ಆ ರೇಂಜಿಗಿದೆ. ಸಖತ್ ದೊಡ್ಡದಾಗಿದೆ. ಒಂದು ರೂಮ್ ಬಂದು ಹಾಲಿರೋ ಥರ ಇದೆ. ಅಷ್ಟರಲ್ಲಿ ನನ್ನ ಮಗಳು ದೇವ್ರ ಮನೆಗೆ ಹೋಗ್ಬಿಟ್ಟು, ಅಮ್ಮ ನಾನೇ ದೇವ್ರಮ್ಮ ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ಆಟ ಆಡ್ತಾಯಿದ್ಲು. ಈ ಸೈಡ್ ನಾನು ಹೇಳಿದ್ನಲ್ಲ ಖಾಲಿ ಬಿಟ್ಟಿದ್ದಾರೆ ಅಂತ, ಇಲ್ಲಿ ಬಂದು ಅವರು ಡೈನಿಂಗ್ ಟೇಬಲ್ನ ಪ್ಲ್ಯಾನಿಂಗ್ ಇದೆಯಂತೆ. ಡೈನಿಂಗ್ ಟೇಬಲ್ ಹಾಕಿ ವಾಶ್ ಮೆಷಿನ್ ಎಲ್ಲ ಫಿಟ್ ಮಾಡ್ಕೊಂಡಿದ್ದಾರೆ ಡೈನಿಂಗ್ ಟೇಬಲಿಗೋಸ್ಕರ. ಇಲ್ಲಿ ನೋಡ್ತಾ ಇರೋದೆಲ್ಲ ಇದು ಹಾಲು. ಚಿಕ್ಕದಾಗಿ ದೊಡ್ಡದೇ ಹಾಲು ಮಾತ್ರ. ಅಲ್ಲೂ ಮುಂದೆಗಡೆ ಟಿ ವಿ ಸ್ಟ್ಯಾಂಡಿಗೋಸ್ಕರ ಅಲ್ಲೂ ಹುಡ್ಡಲ್ಲೇ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾತ್ರ ಮಾಡಿಸ್ಕೊಂಡಿದ್ದಾರೆ ಡೆಕೋರೇಷನ್ಸ್ ಎಲ್ಲ. ಮತ್ತು ಇನ್ನೊಂದು ಕಡೆ ಹೋಮಾಗೆ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ನೋಡ್ತಿರ್ಬೋದು ನಮ್ಮ ಅತ್ತೆ ಎಲ್ಲ ಪ್ರತಿಯೊಂದೂ. ಇಲ್ಲಿ ನಮ್ಮ ಅತ್ತೆ ಎಲ್ಲ ಬೆಳ್ಳಿ ಐಟಮ್ಸೇ ತರಿಸಿದ್ರು ಪೂಜೆಗೋಸ್ಕರ. ಬೆಳ್ಳಿ ದೀಪ, ಬೆಳ್ಳಿ ತಟ್ಟೆ, ಬೆಳ್ಳಿ ಅರ್ಶಿನ ಕುಂಕುಮ ಬಟ್ಲು ಎಲ್ಲ ಪ್ರತಿಯೊಂದೂ ಬೆಳ್ಳಿ ಐಟಮ್ಗಳಲ್ಲೇ ತರಿಸಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇನ್ನೊಂದು ಕಡೆ ನೋಡ್ತಿರ್ಬೋದು, ಇಲ್ಲಿ ಅವರ ಅಮ್ಮ ಅಂದರೆ ಅವ್ರ ಅತ್ತೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾಯಿದ್ರು. ಇನ್ನೊಂದು ಕಡೆ ನಮ್ಮ ಫೋಟೋಗ್ರಾಫರ್ ಇದ್ದಾರಲ್ಲ, ಅವ್ರು ಯಾರು ಸುಮ್ಮನೆ ಬಿಡ್ತಾನೆ ಇರಲಿಲ್ಲ ಕುತ್ಕೊಳಕ್ಕಂತೂ. ಬನ್ನಿ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ನೋಡ್ತಿರ್ಬೋದು ಮೆಟ್ಲುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ. ಅದೇ ತುಂಬ ನೀಟಾಗಿ ಪ್ಲ್ಯಾನಿಂಗ್ ಮಾಡಿ ಕ್ಲೀನಾಗಿ ನೀಟಾಗಿ ಕಟ್ಸಿದ್ದಾರೆ ಮನೆ ಮಾತ್ರ. ಒಂದು ಕಡೆ ನೋಡಿ ನಮ್ಮ ಫೋಟೋಗ್ರಾಫರ್ ಏನು ಫೋಟೋಸ್ಗಳನ್ನೆಲ್ಲ ತೆಗಿತಾ ಇದ್ದಾರೆ. ನಮ್ಮ ಅತ್ತೆ ಮಕ್ಕಳು ಅವರಿಬ್ಬರೂ ಹೆಣ್ಮಕ್ಳೇ ಅವರಿಗೆ ಇಬ್ಬರು ಹೆಣ್ಮಕ್ಳಾಗಿರೋದ್ರಿಂದ ಅವ್ರನ್ನ ತುಂಬ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಹಾಗೆ ಒಬ್ಳನ್ನ
ಚಿಕ್ಕಮಂಗ್ಳೂರು ಯೂನಿವರ್ಸಿಟಿ, ಇನ್ನೊಬ್ಳು ಮಂಗಳೂರು ಯೂನಿವರ್ಸಿಟಿಲಿ ಓದಿಸ್ತಾ ಇದೆ. ಎಜುಕೇಷನ್ ಮಾತ್ರ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹೋಮ ನಡೆಯೋಕ್ಕೋಸ್ಕರ ನಮ್ಮ ಪೂಜಾರು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಇನ್ನೊಂದು ಕಡೆ ನೋಡೋಣ ಅಂತೇಳಿ ಮನೇನ ಇನ್ನೊಂದು ಸ್ವಲ್ಪ ರೌಂಡ್ ಹಾಕೋಣ ಅಂತೇಳಿ ಬಂದೆ. ಬಟ್ ಜಾಸ್ತಿನೂ ನಾನು ರೌಂಡ್ ಹಾಕೋಕ್ಕೆ ಬಿಡಲಿಲ್ಲ. ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಇನ್ನೊಂದು ರೂಮು, ಅವ್ರ ಮಕ್ಕಳಿಗೋಸ್ಕರ ಫಸ್ಟ್ ಫ್ಲೋರಲ್ಲಿ 2 ರೂಮ್ ಕಟ್ಟಿಸಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮೇನೆ. ಅದೇ ದೊಡ್ಡದಾಗೆ ಪ್ರತಿಯೊಂದು ರೂಮ್ಸಲ್ಲಿ ಹಾಲ್ಸಲ್ಲಿ ಎಲ್ಲ ಕ್ಲೀನಾಗಿ ಪ್ಲ್ಯಾನಿಂಗಲ್ಲೇ ಕಟ್ಟಿಸಿದ್ದಾರೆ. ಸೊ ಆ ಸೈಡ್ ಬಂದು ನಿಮಗೆ ಬಾಲ್ಕನಿ ಇದೆ. ಬಾಲ್ಕನಿಲಿ ಗ್ಲಾಸ್ ಇನ್ನೂ ಫಿಟ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಆ ಕಡೆ ಹೋಗೋಕ್ಕೆ ಬಿಡಲಿಲ್ಲ. ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ನೀಟಾಗಿ ಕಟ್ಸಿದ್ದಾರೆ ಅಂತ ಮನೇನ. ಮತ್ತು ಪ್ಲ್ಯಾನಿಂಗ್ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಮನೆ ಮಾತ್ರ. ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಅಂತ. ಮತ್ತು ಎರಡು ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮು. ಅದಾದಮೇಲೆ ಟೆರೇಸಲ್ಲೂ ಅಷ್ಟೇ ಇನ್ನೂ ಕೆಲಸ ನಡೀತಾ ಇತ್ತಲ್ವ, ಅಷ್ಟೊಂದು ನೀಟ್ ಮಾಡ್ಕೊಂಡಿರ್ಲಿಲ್ಲ. ಪರವಾಗಿರ್ಲಿಲ್ಲ, ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಕ್ಲೀನ್ ಮಾಡಬೇಕು. ಇದು ಇನ್ನೊಂದು ಕಡೆ ಒಂದು ಬಾತ್ರೂಮ್ ಇದೆ, ಅದರಲ್ಲೇ ಯಾರು ಗೆಸ್ಟ್ ಏನಾರು ಬಂತು ಅಂದರೆ ಅಲ್ಲಿ ಹಿಂಸೆ ಆಗಬಾರ್ದು ಅಂತೇಳಿ ಮೇಲ್ಗಡೆನೂ ಒಂದು ಬಾತ್ರೂಮ್ ಕಟ್ಟಿಸಿದ್ದಾರೆ. ಕ್ಲೀನಾಗಿತ್ತು, ಅದೂ ತುಂಬ ಚೆನ್ನಾಗಿತ್ತು. ಮತ್ತು ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಕೆಳಗಡೆ ಎಲ್ಲ ಎಷ್ಟು ಕ್ಲೀನಾಗಿ ಕಾಣ್ತಿದೆ ಅಂತ. ನಮ್ಮ ಮಾವ ಬಾತುಕೋಳಿ ಸಾಕಿದ್ದಾರೆ ಅಂತ ಹೇಳಿರೋದ್ನಲ್ಲ, ಅದಂತೂ ತುಂಬ ಚೆನ್ನಾಗಿತ್ತು ಬಾತುಕೋಳಿಗಳು. ಮನೆ ಮುಂದೆ ಆ ಥರ ಪ್ರಾಣಿಗಳಿದ್ರೇ ಚೆನ್ನಾಗಿರುತ್ತಲ್ವ. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಮತ್ತು ಅಲ್ಲಿ ಆಲ್ರೆಡಿ ನಾನು ಮನೆ ನೋಡ್ಕೊಂಬರೋ ಅಷ್ಟೊತ್ತಿಗೆ ಎಲ್ಲ ಕುತ್ಕೊತಾಯಿದ್ರು ಹೋಮಾಗೆ. ಸೊ ನಾನು ಬರೋಣ ಅಂತೇಳಿ ಮೇಲ್ಗಡೆಯಿಂದ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಹೋಮಾಗೆ ರೆಡಿ ಮಾಡಿದ್ದಾರೆ ಅಂತ. ತುಂಬ ಕ್ಲೀನಾಗಿ ಮತ್ತು ಸಂಪ್ರದಾಯವಾಗಿ ಹೋಮ ನಡೀತು. ಅದಾದಮೇಲೆ ದೇವ್ರ ಮನೆಗೆ ಫೋಟೋ ಇಡಬೇಕಲ್ವ. ಸೊ ಹಾಗಾಗಿ ಅವರು ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿಬಿಟ್ಟು ದೇವ್ರ ಮನೆಯಿಂದ ಫೋಟೋ ಇಡ್ತಾಯಿದ್ರು. ಅದಾದಮೇಲೆ ಅವ್ರ ಅತ್ತೆ ಮಾವನ ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ರು. ಇವರೇ ಅವ್ರ ಅತ್ತೆ ಮಾವ, ವಯಸ್ಸಾಗಿದೆ. ಅವರು ಟೀಚರ್ಸೇ. ಅವ್ರ ಅತ್ತೆನೂ ಟೀಚರ್ಸೇ. ಅವರಿಗೆ 5 ಲ್ಯಾಂಗ್ವೇಜಸ್ ಬರುತ್ತೆ. ಈಗಲೇ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗಂತೂ ಅವ್ರನ್ನ ನೋಡಿದ ತಕ್ಷಣ ಖುಷಿ ಆಗೋಯಿತು. ದೇವ್ರ ಮನೇಲಿ ವಿಗ್ರಹ ಫೋಟೋ ನೋಡಿದ್ರಲ್ಲ, ಫೋಟೋ ಎಲ್ಲ ಆದಮೇಲೆ ಮತ್ತೆ ಹೋಮ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಳಕ್ಕೋಸ್ಕರ ಬಂದು ಕೂತ್ಕೊಂಡ್ರು ಹೋಮಾಗೆ. ಸೊ ನಾನೊಂದು ಫೋಟೋಸ್ನೆಲ್ಲ ತೊಗೊತಾ ಇದ್ದೆ. ನನ್ನ ಮಗಳು ಯಾವ ಥರ ಆಡ್ತಿದ್ದಾಳೆ ನೋಡಿ. ಎಲ್ಲದನ್ನೂ ತೀಟೆ ಮಾಡ್ಕೊಂಡು ತಿನ್ಕೊಂಡು ಕೂತ್ಕೊಂಡಿದ್ಲು. ಈಗ ಸಂಕಲ್ಪ ಸ್ಟಾರ್ಟ್ ಆಯಿತು. ಸಂಕಲ್ಪ ಮಾಡಬೇಕಾದ್ರೆ ಅವ್ರ ಮಕ್ಕಳು ಮನೆಯವರು ಎಲ್ಲರೂ ಕೂತ್ಕೊಂಡಿದ್ರು ಪೂಜೆಗೆ. ಸೊ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಫೋಟೋಗ್ರಾಫರ್ ಎಲ್ಲರಿಗೂ ವೀಡಿಯೋ ಮಾಡ್ಕೊಂಡು ಫೋಟೋ ತೆಗಿತಾನೇ ಇದ್ದರು. ಅವ್ರಂತೂ ಎಲ್ಲರನ್ನೂ ರೇಗಿಸ್ತಾನೆ ಇದ್ದರು. ತುಂಬ ಚೆನ್ನಾಗಿ ಹೋಮ ಮಾತ್ರ ತುಂಬ ಚೆನ್ನಾಗಿ ಮೂಡಿ ಬಂತು. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಅವ್ರ ಮನೆಗೆ ಹೋಗಿದ್ದೇ ಒಂದು ಖುಷಿ ನನಗೆ. ಸೊ ಹಂಗಾಗಿ ಇನ್ನೊಂದು ಕಡೆ ಅವರು ಪೂಜೆ ನಡೀತಾ ಇದ್ದರೆ ಇಲ್ಲಿ ನಮ್ಮ ಭಟ್ರುಗಳೆಲ್ಲ ತಯಾರಿ ಮಾಡ್ಕೊತಾ ಇದ್ರು. ಏನಂತಾರೆ ಬೋಂಡ ಮತ್ತು ಬಜ್ಜಿ ಅಂತೆ, ಮತ್ತು ಲಾಡೂಸು, ಬಾದುಷಾ ಎಲ್ಲ ರೆಡಿ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಲಾಡೂಸ್ಗಳನ್ನೆಲ್ಲ ನೋಡ್ತಿದ್ರೆ ತಿನ್ನಬೇಕು ಅನ್ನಿಸ್ತಿತ್ತು. ಬಟ್ ಪೂಜೆ ಆಗಬೇಕಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಪೂಜೆ ಆಯಿತು. ಪೂಜೆ ಆದಮೇಲೆ ಹೋಮಾಗೆ ಎಲ್ಲ ಅಕ್ಷತೆ ಹಾಕಬೇಕಲ್ಲ. ಸೊ ಹಾಗಾಗಿ ಅವ್ರ ಕೈಗೆ ಅಕ್ಷತೆಗಳನ್ನ ಕೊಟ್ಟು ಮನೆ ದೇವ್ರನ್ನ ನೆನೆಸ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಎಲ್ಲರೂ ಸಂಕಲ್ಪ ಮಾಡಿಕೊಂಡು ಹೋಮ ಕುಂಡಕ್ಕೆ ಅಕ್ಷತೆ ಹಾಕ್ತಾಯಿದ್ದೀವಿ. ಅಕ್ಷತೆ ಹಾಕ್ಬೇಕಾರೆ ನನ್ನ ಮಗಳು ಅಮ್ಮ ನಾನು ಅಕ್ಷತೆ ಹಾಕಿಲ್ಲ, ದೇವ್ರಿಗೆ ಅಡ್ಬಿದ್ದಿಲ್ಲ ಅಂತೇಳಿ ಅಕ್ಷತೆ ಹಾಕಿ ದೇವ್ರಿಗೆ ಅಡ್ಬೀಳ್ತಾ ಇದ್ದಾಳೆ. ಪುಟ್ಟಾಣಿ ಮಕ್ಕಳಲ್ವ, ಎಷ್ಟು ಕ್ಯೂಟಾಗಿರ್ತಾರಲ್ಲ. ನನಗಂತೂ ಸಖತ್ ಇಷ್ಟ ಆಯಿತು ಮಾತ್ರ. ಹೊಸ ಮನೆಗೆಲ್ಲ ಹೋಗಿದ್ದು ತುಂಬ ಜನ ಬಂದಿದ್ದರು. ನೈಟು ನಾವು ನಮ್ಮ ಫ್ಯಾಮಿಲಿಯರ್ಸ್ ಅಂದ್ಕೊಂಡು ಸ್ವಲ್ಪ ಮಟ್ಟಿಗೆ ಒಂದು 50 ಮೆಂಬರ್ಸ್, ಒಂದು 60 ಮೆಂಬರ್ಸ್ ಏನೋ ಬಂದಿದ್ದರು. ಮತ್ತು ಬೆಳಕರಿ ಅಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು. ಅದಾದಮೇಲೆ ಹೋಮ ಎಲ್ಲ ಆದಮೇಲೆ ಮನೆಗೆ ದೃಷ್ಟಿ ತೆಗಿಬೇಕು ಅಂತೇಳಿ ದೃಷ್ಟಿಗೆ ಬಾಳೆ ಕಂಬ ನೆಡ್ತಾ ಇದ್ದಾರೆ. ಇವರೇ ಅವರಿಬ್ಬರು ಮಕ್ಕಳು, ಸಣ್ಣ ಮಕ್ಕಳದು ಒಂದು ಫೋಟೋಗಳನ್ನ ಹಾಕಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅದಂತೂ ಸಖತ್ ಇಷ್ಟ ಆಯಿತು ನನಗೆ, ಅಲ್ಲಿ ಮುಂದೆಗಡೆ ವಾಲಾಗ ಹಾಕಿರೋದು. ಅದಾದಮೇಲೆ ನಮ್ಮ ಮಾವ ಅವ್ರ ಹೆಂಡ್ತಿಗೆ ಹಣೆಗಿಡಕ್ಕೆ ಅಂತಂದರೆ ಅಯ್ಯೋ ನಂಗೆ ಬರ್ತಾ ಇಲ್ಲ ಅಂತೇಳಿ ಇದು ರೇಗಿಸ್ತಾ ಇದ್ದು. ನಾವಂತೂ ಮದುವೆ ಆದಮೇಲೆ ಏನು ಮರ್ತೋಗ್ಬಿಟ್ರ ಮಾವ ಅಂತ ಹಣೆಗಿಡೋದನ್ನ ಹೇಳಿ ರೇಗಿಸ್ತಾ ಇದ್ದು. ಅದಾದಮೇಲೆ ಎಲ್ಲರಿಗೂ ಪೂಜಾರಾಯನವರು ಮಂತ್ರ ಹಾಕಿದ್ರಲ್ಲ, ಅಂದರೆ ಹೋಮ ಮಾಡಿದ್ರಲ್ಲ, ಅದದ್ದು ಹಣೆಗಿಟ್ಕೊಳ್ಳಿ ಅಂತ ಕೊಟ್ಟರು. ಇನ್ನೊಂದು ಕಡೆ ಅದೇ ಹೇಳಿದ್ನಲ್ಲ, ದೃಷ್ಟಿಗೆ ಬಳೆಕಂಬು ಕಡಿಬೇಕು ಅಂತ. ಇಲ್ಲಿ ನಾವು ಮನೆ ಸುತ್ತ ಇಲ್ಲಿ ಬಲಿ ಹಾಕ್ತೀವಿ. ಬಟ್ ಮನೆ ಸುತ್ತ ಜಾಗ ಇರಲಿಲ್ಲ ಅಂತೇಳಿ ಬಳೆಕಂಬು ಸುತ್ತನೇ ಬಲಿ ಹಾಕಿ ಅನ್ನ ಎಲ್ಲ ಹಾಕಿ ಬಳೆಕಂಬೆಲ್ಲ ಕಡಿದ್ರು. ಅದು ನಾವು ವೀಡಿಯೋ ಮಾಡ್ಕೊಳಂಗಿಲ್ಲ. ಸೊ ಹಾಗಾಗಿ ನಾನು ಅದನ್ನು ತೆಗಿಯೋಕ್ಕೆ ಹೋಗಲಿಲ್ಲ. ಇನ್ನೊಂದು ಕಡೆ ನಂದು ಛೋಟಾ ಮೋಟಾ ಫ್ರೆಂಡ್ಸ್ಗಳಿದ್ದೀವಿ. ಎಷ್ಟು ಜನ ಇದ್ದೀವಿ ಅಂತಂದರೆ ಲೆಕ್ಕನೇ ಇಲ್ಲ. ಬಟ್ ಜಾಸ್ತಿ ಜನ ಬಂದಿರಲಿಲ್ಲ ನೈಟು. ಬಟ್ ಎಷ್ಟು ಜನ ಇದ್ದೋ ನಾವು ಅಷ್ಟು ಜನದ್ದೇ ನಾವೆಲ್ಲ
ಅಲ್ಲೆಲ್ಲ ಕುತ್ಕೊಂಡು ಒಂದು ಗೇಮ್ಸ್ ಆಡ್ತಾಯಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ಗೇಮ್ಸು ಸಕ್ಕತ್ತಾಗಿ ಏಟ್ ಬೀಳ್ತಾಯಿತ್ತು ಮಾತ್ರ. ಒಬ್ಬೊಬ್ರ ಕೈಯಿಂದ ಇನ್ನೊಬ್ಬರು ಮೇಲ್ಮೇಲೆ ಎತ್ತಿ ಹೊಡಿತಾ ಇರಬೇಕು. ಯಾರು ಹೊಡಿತಾರೆ ಅಂದರೆ ಕೆಳಗಡೆ ಇರೋ ಕೈನೇ ಬರಬೇಕು, ಮೇಲ್ಗಡೆ ಇರೋ ಕೈ ತೆಗಿಯೋಂಗಿಲ್ಲ. ಸೊ ಆ ಮೇಲಿರೋ ಕೈ ತೆಗೆದ್ರೆ ಔಟು ಅಂತೇಳಿ ಆ ಥರ ಆಡ್ತಾಯಿದ್ದು. ಸೊ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದು. ಅಷ್ಟರಲ್ಲಿ ನನ್ನ ಮಗಳು, ಅಮ್ಮ ನಿಂಗೆ ನೋವಾಗುತ್ತಮ್ಮ ಅಂತೇಳಿ ಎಲ್ಲರಿಗೂ ಹೊಡಿತೀನಿ ಅಂತ ಬಂದು ಬಿಡಿಸ್ತಾ ಇಲ್ಲ. ಅಮ್ಮ ಬಿಡಮ್ಮ, ನೋವಾಗುತ್ತೆ ನಿನಗೆ, ಹಂಗೆಲ್ಲ ಆಡಬೇಡ ನೀನು ಅಂತ ಹೇಳಿ ತುಂಬ ತೀಟೆ ಮಾಡ್ತಾಯಿದ್ಲು ಅವಳು. ಬಟ್ ತುಂಬ ಎಂಜಾಯ್. ಈ ಥರ ಫಂಕ್ಷನ್ಸ್ಗಳಲ್ಲಿ ಈ ಥರ ಇದ್ರೇ ಚೆಂದ, ಇಲ್ಲಾಂದರೆ ಬೋರ್ ಹೊಡೆದ್ಬಿಡುತ್ತೆ. ಏನೂ ಇಲ್ಲ ಅಂತಂದರೆ ಬೋರ್ ಹೊಡೆದ್ಬಿಡುತ್ತೆ. ಬಟ್ ನಾವೆಲ್ಲ ಕುತ್ಕೊಂಡು ಚಿಕ್ಕ ಪುಟಾಣಿಗಳೆಲ್ಲ ಕುತ್ಕೊಂಡು ಆಟ ಆಡಿಸ್ತಾ ಇದ್ದೆ. ನಾನಂತೂ ಎಲ್ಲ ಬಂದು ನೀನಿನ್ನು ಚಿಕ್ಕ ಹುಡುಗಿ ಆಗಿಯಾ ಅಂದ್ಕೊಂಡಿದ್ಯಾ ಅಂತ ಹೇಳಿ ರೇಗಿಸ್ತಾಯಿದ್ರು. ಬಟ್ ನಂಗೆ ಹಂಗಿರೋಕ್ಕೇ ಇಷ್ಟ. ಎಲ್ಲರ ಜೊತೆನೂ ಮಿಂಗಲ್ ಆಗಿರಬೇಕು, ಎಲ್ಲರ ಜೊತೆನೂ ಬೆರಿಬೇಕಲ್ವ. ಸೊ ಹಾಗಾಗಿ ನಾವು ಮಲ್ಕೊಳ್ಳೋ ಹೊತ್ತಿಗೆ ಟೈಮ್ ಆಗೋಗಿತ್ತು. ಅಷ್ಟರಲ್ಲಿ 4 ಗಂಟೆಗೇ ಗಂಗೆ ಪೂಜೆ ಇತ್ತು. ಬೆಳಗ್ಗೆನೇ ಎದ್ದು 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಗಂಗೆ ಪೂಜೆಗೆ ರೆಡಿ ಆದು. ನಮ್ಮ ಅತ್ತೆ ಮತ್ತು ಇನ್ನೊಬ್ಬರು ಆಂಟಿ ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ರೆಡಿಯಾಗಿ ಬಂದೆ. ಬರೋ ಹೊತ್ತಿಗೆ ಆಲ್ರೆಡಿ ಪೂಜೆಗೆ ಎಲ್ಲ ಕಳಸನೆಲ್ಲ ಹೂಡಿ ರೆಡಿ ಮಾಡ್ತಾಯಿದ್ರು. ನಾನು ಪೂಜೆ ಮಾಡೋಣ ಅಂತೇಳಿ ರೆಡಿ ಆದೆ. ಅಷ್ಟರಲ್ಲಿ ಫೋಟೋಸು ದೇವಿರಮ್ಮ ಅವ್ರದ್ದು ಮನೆ ದೇವ್ರು ಬಂದು ದೇವಿರಮ್ಮನೇ, ಚಿಕ್ಕಮಂಗ್ಳೂರ್ದಲ್ವ. ಸೊ ಹಾಗಾಗಿ ದೇವಿರಮ್ಮನ ಫೋಟೋ, ಲಕ್ಷ್ಮಿ, ಗಣೇಶ, ಸರಸ್ವತಿ 3 ಫೋಟೋ ಮತ್ತು ಗಂಗಾ ಮಾತೆ. ಮತ್ತು ನಲ್ಲಿಗೂ ಪೂಜೆ ಮಾಡಬೇಕಲ್ಲ, ಅಲ್ಲಿಂದನೇ ಗಂಗೆ ತರೋದಲ್ವ. ಅವ್ರ ಮನೆ ಪಕ್ಕದಲ್ಲೇ ಇದ್ದಿದ್ದು. ಸೊ ಹಾಗಾಗಿ ಏನು 150 ಮೀಟರ್ಸು ಇಲ್ಲ ಅಂದ್ಕೊಳ್ಳಿ ಗಂಗೆ ತಂದಿದ್ದು. ಸೊ ಚೆನ್ನಾಗಿ ಪೂಜೆ ಎಲ್ಲ ಮೂಡಿ ಬಂತು. ಬೆಳ್ಕದೇ ಹೋಯ್ತು ನೋಡಿ, ಎಷ್ಟು ಬೇಗ ಬೆಳ್ಕೋಯ್ತು. 4:15 ಎದ್ದವರು ನಾವು ಗಂಗೆ ಪೂಜೆಗೆ ಅಂತ. ಅಷ್ಟರಲ್ಲಿ ಆಗೋ ಹೊತ್ತಿಗೆ 6:30 ಆಗೇ ಹೋಯ್ತು. ಅಷ್ಟು ಪೂಜೆ ಮಾಡೋಣ ಅಂತೇಳಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ಗಂಗಾ ಮಾತೆಗೆಲ್ಲ ಪೂಜೆ ಮಾಡಿ ರೆಡಿ ಮಾಡ್ತಾಯಿದ್ದು ಪೂಜೆಗೆ. ಗಂಗೆ ತರಲೇಬೇಕಲ್ವ, ಹೊಸ್ಮನೆ ಅಂತ ಅಂದರೆ ಗಂಗೆ ತರಲೇಬೇಕು, ಹಸು ಕರುನ ನುಗ್ಗಿಸ್ಲೇಬೇಕು ಮನೆ ಒಳಗೆ. ಸೊ ಹಾಗಾಗಿ ನಾವು ಪೂಜೆ ಮಾಡಿಕೊಂಡು ನೋಡ್ತಿದ್ರಲ್ಲ, ನಾನು ಇದೇ ಥರನೇ ಸೀರೆ ಉಟ್ಟಿದ್ದು ಸಿಂಪಲಾಗಿ. ಅಂದರೆ ಅವರೇ ಕೊಡಿಸಿದ್ದು ಮನೆಯವರು. ಸೊ ಅವರು ಕೊಡಿಸಿದ್ನ ಅವರು ಉಡ್ಕೊಂಡು ಬನ್ನಿ ಅಂತ ಅಂದಿದ್ರು ಅಂತೇಳಿ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಹುಡ್ಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಆ್ಯಕ್ಚುಲಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಅದಾದಮೇಲೆ ನಮ್ಮ ಯಜಮಾನ್ರು ಮತ್ತು ನಮ್ಮ ಭಾವ ಇಬ್ಬರು ಸೇರಿಕೊಂಡು ಹಸು ಕರುನ ಕರ್ಕೊಂಬಂದಿದ್ರು. ಅವರಿಗೆ ದೇವರಿಗೆ ಹಸು ಕರುಗೆ ಅಲಂಕಾರ ಮಾಡ್ತಾಯಿದ್ದಾರೆ. ಅಂದರೆ ಹೂವು ಎಲ್ಲ ಮುಡಿಸಿ, ಜೊತೆಗೆ ಹೂವು ಎಲ್ಲ ಮುಟ್ಟಿಸಿ ಹಸಿರು ಬಟ್ಟೆ ಹೊದಿಸ್ತಾ ಇದ್ದಾರೆ. ದನ ಕರುಗಳನ್ನ ಒಳಗಡೆ ಕರ್ಕೊಂಡು ಹೋಗೋಕ್ಕೆ. ಗೋಮಾತೆನೇ ಫಸ್ಟ್ ಒಳಗೆ ಹೋಗ್ಬೇಕಂತೆ ಮನೆ ಒಳಗೆ. ಸೊ ಹಾಗಾಗಿ ಗೋಮಾತೆಗೆ ಅಲಂಕಾರ ಮಾಡ್ತಾಯಿದ್ದೀವಿ ನಾವು. ಇಲ್ಲಿ ಯಾವುದೇ ರೀತಿ ಪ್ರಾಣಿ ಹಿಂಸೆ ಮಾಡಿಲ್ಲ, ಅದಾಗೆ ಕರ್ಕೊಂಬಂದಿದ್ದೀವಿ ಅಷ್ಟೇ. ನಾವು ಗೋಮಾತೆನ ಫಸ್ಟ್ ಮನೆ ಒಳಗೆ ನುಗ್ಗಿಸ್ಬೇಕು ಅಂತೇಳಿ ಪೂಜೆ ಮಾಡಿಕೊಂಡು, ಅದಾದಮೇಲೆ ನಮ್ಮ ಮಾವನು ಅವ್ರ ಮಗಳು ಇಬ್ಬರು ಫೋಟೋ ಇಟ್ಕೊಂಡು, ದೇವಿರಮ್ಮನ ಫೋಟೋ ಅನ್ನಲ್ಲ ಅದು. ಮತ್ತು ನಾವು ತಂದಿದ್ದು ಚಾರ್ಜ ಕುಕ್ಕೆ, ಅಂದರೆ ಹೊಸ್ಮನೆಗೆ ತವ್ರ ಮನೆಯಿಂದ ಕೊಡಬೇಕಲ್ವ. ಸೊ ನಮ್ಮ ಮಾವನೇ ಅಲ್ವ ತವ್ರ ಮನೆ, ನಮ್ಮ ಮಾವಂದೇ ತವ್ರ ಮನೆ ಆಗಿರೋದ್ರಿಂದ ನಾವೆಲ್ಲ ಸೇರಿ ಅದನ್ನು ತೊಗೊಂಬಂದು ಚಾರ್ಜರ್ ಕುಕ್ಕಿಗೆ ಏನೇನು ಬೇಕೋ ಅದು ಪ್ರತಿಯೊಂದು ಐಟಮ್ಸ್ ಎಲ್ಲ ತುಂಬಿದ್ದು. ಆದಮೇಲೆ ನಾನು ಗಂಗೆ ಹೊತ್ಕೊಂಡಿದ್ದೆ. ವೀಡಿಯೋ ಕ್ಲೀನಾಗಿ ಬಂದಿಲ್ಲ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಬೇರೆಯವ್ರು ಯಾರೋ ತೆಗ್ದಿರೋದ್ರಿಂದ ಅದು ವೀಡಿಯೋ ಕ್ಲೀನಾಗಿ ಬಂದಿಲ್ಲ. ನಾನು ಗಂಗೆ ಹೊತ್ಕೊಂಡಿದ್ನಲ್ಲ, ಸೊ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಗಂಗೆ ಹೊತ್ಕೊಂಡಿದ್ದೆ. ಅದು ಸ್ವಲ್ಪ ದೇವ್ರು ಬಂದಿತ್ತಂತೆ, ನನಗೂ ಗೊತ್ತಿಲ್ಲ ಅಷ್ಟು. ಬಟ್ ತುಂಬ ಮೈಯೆಲ್ಲ ನೋವು ಬಂದುಬಿಟ್ಟಿತ್ತು ಗಂಗೆ ಹೊತ್ಕೊಂಡಿದ್ದು. ಲೈಫಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಗಂಗೆ ಹೊತ್ತಿದ್ದು. ನಾನು ಗಂಗೆನೇ ಹೊತ್ತಿರಲಿಲ್ಲ, ದೇವ್ರು ಬಂದಿತ್ತಂತೆ. ನಮ್ಮಮ್ಮ ಹೇಳ್ತಾಯಿದ್ರು. ನಮ್ಮ ಅತ್ತೆ ಬಾಗಿಲಿಗೆಲ್ಲ ಪೂಜೆ ಮಾಡಿ ಹೊಸ್ಲಿಗೆ ಮಳೆ ಹೊಡಿಬೇಕಲ್ವ, ಅಂದರೆ ಕಾಯಿನ್ ಹೊಡಿಬೇಕಲ್ವ. ಸೊ ಹಾಗಾಗಿ ಹೊಸ್ಲು ಪೂಜೆ ಮಾಡಿಸ್ತಾ ಇದ್ದಾರೆ. ಹೊಸ್ಲು ಪೂಜೆ ಮಾಡಿಸಾದ್ಮೇಲೆ ಗಂಗೆನ ಒಳಗಡೆ ಕರ್ಕೊತಾರೆ. ಇಲ್ಲಿ ನೋಡ್ತಿರ್ಬೋದು ಹಿಂಗೆ ಯಾವ ಥರ ಪೂಜೆ ಮಾಡ್ತಾಯಿದ್ದಾರೆ ಅಂತ. ನಾವು ಮನೆ ಒಳಕ್ಕೆ ಮ್ಯಾಟ್ ಆರಿಸಿದ್ದು. ಅದು ಹಸು ಜಾರಬಾರ್ದಲ್ಲ, ಟೈಲ್ಸ್ ಇರುತ್ತಲ್ಲ. ಸೊ ಹಾಗಾಗಿ ಅದು ಜಾರಬಾರ್ದು ಅಂತೇಳಿ ಅದು ಆರಿಸಿದ್ದು. ಗಂಗೆ ಎಲ್ಲ ತಂದಾದಮೇಲೆ ಹಸು ಕರುನ ಒಳಗಡೆ ಕರ್ಕೊಂಬಂದು ಪೂಜೆ ಮಾಡಿದ್ರು. ಹಾಲು ಕರಿತಾ ಇದ್ದಾರೆ ನೋಡಿ, ಹಾಲನ್ನ ಕರ್ಕೊಬೇಕಂತೆ. ಬಂದಾದಮೇಲೆ ಅದದ್ದೇ ಹಾಲು ಉಗಿಸ್ಬೇಕು ಮನೆ ಒಳಗೆ. ಕರೆದಿರೋ ಹಾಲು ಅಂದರೆ ಆ ಹಸುವಿನ ಕರ್ಕೊಂಡಿದ್ದೀವಲ್ಲ, ಹಾಲಲ್ಲಿ ಮನೆಗೆ ಒಳಗೆ ಹೋಗಿ ಹಾಲನ್ನ ಉಗಿಸ್ಬೇಕು. ಸೊ ಹಾಗಾಗಿ ಆ ಹಸುವಿನಿಂದ ಹಾಲನ್ನ ಕರೆದು ಅವರ ಅಮ್ಮ ಅಂದರೆ ಅತ್ತೆ ಮತ್ತು ಇನ್ನೊಂದು ನಮ್ಮ ಅತ್ತೆನೂ ಸೇರಿಕೊಂಡು ಹಾಲು ಕರೆದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪೂಜೆ ಮಾಡ್ತಾಯಿದ್ದಾರೆ ಐನೋರು. ಈಗ ಹಾಲನ್ನ ಉಗಿಸೋ ಕಾರ್ಯಕ್ರಮ ಆಯಿತು. ಅದರೊಳಗೆ ಸಕ್ಕರೆ ಹಾಕಬೇಕಲ್ವ ಹಾಲಿನೊಳಗೆ. ಎಲ್ಲ ಮನೇಲಿ ಎಷ್ಟು ಜನ ಇದ್ದಾರೆ ಎಲ್ಲರ ಕೈಲೂ ಅದರೊಳಗೆ ಸಕ್ಕರೆ ಹಾಕಿದ್ರು. ಮನೇಲಿ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುಕ್ಲಿ ಅಂದ್ಬಿಟ್ಟು ಹಾಲನ್ನ ಉಗಿಸ್ತಾರೆ. ಸೊ ಹಾಗಾಗಿ ಎಲ್ಲರೂ ಅದರೊಳಗೆ ಹೋಗಿ ಅದು ಸಕ್ಕರೆ ಹಾಕಿ
ಹಾಲೆಲ್ಲ ಎಲ್ಲ ಎಲ್ಲ ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೂ ಹಾಲನ್ನ ತೊಗೊಂಡು ಕೊಟ್ಟರು. ಚೆನ್ನಾಗಿತ್ತು. ಮನೇಲಿ ಈ ಥರ ಫಂಕ್ಷನ್ಸ್ಗಳನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಏನು ಪೂಜೆ ಮಾಡ್ತಾ ಇದ್ದಾರೆ ಅಂತ. ಅದೆಲ್ಲ ಆದಮೇಲೆ ಸತ್ಯನಾರಾಯಣ ಪೂಜೆಗೆ ಕೂತ್ಕೊಂಡ್ರು ಎಲ್ಲರೂ. ಹೋಮ ಆಗಿತ್ತಲ್ಲ, ಸೊ ಸತ್ಯನಾರಾಯಣ ಪೂಜೆ ಮಾಡಿಸ್ಲೇಬೇಕು. ಮನೆ ಅಂದಮೇಲೆ ಹೊಸ ಮನೆಗೆ ಹೋದ್ಮೇಲೆ ಸತ್ಯನಾರಾಯಣ ಪೂಜೆ ಆಗಲೇಬೇಕಲ್ವ. ಹಾಗಾಗಿ ಸತ್ಯನಾರಾಯಣ ಪೂಜೆಗೂ ಎಲ್ಲದು ಐಟಮ್ ಎಲ್ಲ ತೊಗೊಂಬಂದಿದ್ದು. ಏನು ಐನೂರು ಪೂಜೆ ಆಲ್ರೆಡಿ ರೆಡಿ ಮಾಡಿದರು. ನಾವು ಬಂದು ಆಲುಕ್ಸೆಲ್ಲ ಆದಮೇಲೆ ಏನು ಸತ್ಯನಾರಾಯಣ ಪೂಜೆಗೆ ಕೂತ್ಕೊತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದೇ ಥರನೇ ನಮ್ಮ ಅತ್ತೆ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದು. ತುಂಬ ಸಿಂಪಲ್ಲಾಗೇ ಮಾಡೋದು, ಏನು ಗ್ರ್ಯಾಂಡಾಗಿ ಏನೂ ಮಾಡಲಿಲ್ಲ. ಒಂದು ಕಡೆ ಪೂಜೆ ಆಗ್ತಾಯಿತ್ತು, ಇನ್ನೊಂದು ಕಡೆ ಊಟದ ತಯಾರಿ ನಡೆದಿತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಊಟ ಇದೆ ಅಂತ. ತುಂಬ ಚೆನ್ನಾಗಿತ್ತು ಮಾತ್ರ ಊಟ. ಒಂದು ಫಂಕ್ಷನ್ ಅಂತ ಅಂದರೆ ಮೇಯ್ನ್ ಇರೋದೇ ಊಟದಲ್ಲಿ. ಊಟ ಅಂತಂದ್ರೇ ಫಂಕ್ಷನ್ನ ನೆನೆಸ್ಕೊತಾರೆ ಅಲ್ವಾ. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟದಲ್ಲೆಲ್ಲ ಎಲ್ಲ ಥರ ವೆರೈಟಿ ಥರನೇ ಇತ್ತು ಅದೇ, ಬಟ್ ತುಂಬ ರುಚಿಯಾಗಿತ್ತು. ಎಲ್ಲ ಆದಮೇಲೆ ಎಲ್ಲ ಏನು ಬಾಗಿನ ಕೊಟ್ಟು ಅವರಿಗೆ ಅರಿಶಿನ ಕುಂಕುಮ ಇಟ್ಟು ಲಾಸ್ಟ್ ಫೈನಲ್ ಅಲ್ವಾ. ಸೊ ಫೈನಲಿಗೆ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲರೂ ಮಡಿಲಕ್ಕಿ ಹಾಕ್ತಾಯಿದ್ರು. ಮಡಿಲಕ್ಕಿ ಅಂತಂದರೆ ತವ್ರ ಮನೆಯಿಂದ ಬಂದಿರೋದನ್ನ ಏನು ಅವರಿಗೆ ಕೊಟ್ಟು ಏನು ಶಾಸ್ತ್ರ, ನಮ್ಮ ಕಡೆ ಒಂದು ಶಾಸ್ತ್ರ ಇದೆ. ಸೊ ಹಾಗಾಗಿ ಎಲ್ಲ ಫೋಟೋಗೆಲ್ಲ ಪೋಸ್ ಕೊಡ್ತಾ ಇದ್ದಾರೆ. ಎಲ್ಲ ನೋಡಿ ಯಾವ ಥರ ಪೋಸ್ ಕೊಡ್ತಾ ಇದ್ದಾರೆ ಅಂತ. ಅವರಿಗೆ ಏನು ಮುಯಿ ಕೊಡೋರೆಲ್ಲ ಕೊಟ್ಟು ಫೋಟೋಸಿಗೆಲ್ಲ ನಿಂತ್ಕೊತಾ ಇದ್ರು. ಅದೇ ಥರನೇ ನಾವು ನಮ್ಮ ಮಾವನ ಮನೆಯಿಂದ ಅಲ್ವಾ ಬಂದಿದ್ದು. ಸೊ ಹಾಗಾಗಿ ನಾವು ಅವರಿಗೆ ಅರಿಶಿನ ಕುಂಕುಮ ಇಟ್ಟು ಅವರಿಗೆ ಮಡಿಲಕ್ಕಿ ಹಾಕ್ತಾಯಿದ್ದು. ಇದು ತುಂಬ ಸಿಂಪಲ್ಲಾಗಿ ನಮ್ಮ ಅತ್ತೆ ಮನೆ ಏನು ಹೊಸ ಮನೆ ಆಯಿತು. ನಿಮಗೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ, ಹೊಸ್ದಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಬೇಕು ಅಂತ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ ವಿಡಿಯೋನ. ತುಂಬ ಥ್ಯಾಂಕ್ ಯು. ಇದೇ ಥರನೇ ನಮ್ಮ ಅತ್ತೆ ಮನೆ ಏನು ತುಂಬಿ ತುಳುಕ್ಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ. ಏಕೆಂದರೆ ನಮಗೂ ಅವರು ನೆಂಟರು. ಹಾಗಾಗಿ ನಾನು ಅವ್ರ ಮಗಳಾಗಿ ಅವ್ರನ್ನ ಹಾರೈಸ್ತಾ ಇದ್ದೀನಿ.